ನಮಸ್ಕಾರ ರೀ. ಹೆಂಗದ ರೀ? ಸೊ ಕಡಿಮೆ ಸಮಯದೊಳಗೆ ಒಂದು ವೆಬ್ಸೈಟ್ ಹೆಂಗೆ ಕ್ರಿಯೇಟ್ ಮಾಡೋದು ಯೂಸಿಂಗ್ HTML ಇವತ್ತು ಅದನ್ನು ನೋಡೋಣ. ಓಕೆ, ಸೊ ಇದಕ್ಕೆ ಏನು ರಿಕ್ವೈರ್ಮೆಂಟ್ ಬೇಕಂದ್ರೆ ಏನೂ ಇಲ್ಲ, ಜಸ್ಟ್ ಒಂದು ನೋಟ್ ಪ್ಯಾಡ್, ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಇದ್ದರೆ ಸಾಕು. ಒಂದು ಬ್ರೌಸರ್ ನಿಮ್ಮ ಕಡೆ ಎಲ್ಲ ಕಡೆ ನಿಮ್ಗೇನು ಗೂಗಲ್ ಕ್ರೋಮ್ ಇರ್ತೈತಿ, ಇಲ್ಲಿಕ ಬ್ರೇವರ್ ಹಾಕೋರಿ, ಇಲ್ಲಿಕ ಮೈಕ್ರೋಸಾಫ್ಟ್ ಎಡ್ಜರ್ ಇರ್ತೈತಿ. ಸೊ ಅದರೊಳಗೆ ನಮ್ದು ಔಟ್ಪುಟ್ ನೋಡೋಣಂತ. ಲೆಟ್ಸ್ ಸ್ಟಾರ್ಟ್ ವಿತ್ ಕ್ರಿಯೇಟಿಂಗ್ ಎ ಫಸ್ಟ್ ಪೇಜ್ ವಿತಿನ್ 10 minutes. ಅದನ್ನು ಟಾರ್ಗೆಟ್ ಇಟ್ಕೊಂಡು ನಮಗೆ ಏನು ಗೊತ್ತಿಲ್ಲಕಂದ್ರೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಹಂಗೆ ನೋಡ್ಕೊತ ಹೋದಂಗೆಲ್ಲ ನಮಗೆ ಬರ್ತೈತಿ. ಸೊ ಇಲ್ಲಿ ಏನು ಹೇಳಕೊಂತೀನಪ್ಪ ಅಂತಂದ್ರೆ, ಫಸ್ಟ್ ನಮಗೆ ಯಾರಿಗೂ ನೀರ ಬಿದ್ದುಗಳೇನು ಈಜು ಬರೋಂಗಿಲ್ಲ. ಫಸ್ಟ್ ನಾವು ನೀರ ಬೀಳ್ಬೇಕು, ಆಮೇಲೆ ಕೈಯ ಕಾಲ ಸಾವಕಾಶ ಒಂದು ಬೈ ಒಂದು ಬಡಿಯಾಕೆ ಕಲಿಬೇಕು, ಅವಾಗಷ್ಟೇ ನಾವು ಈಜು ಕಲಿತೀವಿ. ಸೊ ಹಂಗೆ ಇದನ್ನು ಟೆಕ್ನಾಲಜಿನೂ ಹಂಗೆ. ಸೊ ಲೆಟ್ಸ್ ಸ್ಟಾರ್ಟ್. ನಾವು ನೀರ ಬಿದ್ದು ಬಿಡೋಣ. ಓಕೆ, ಸೊ ಮಾಡ್ಕೊತ ನಾವೇನು ಮಾಡೋಣ, ಸೊ ಟೆಕ್ನಾಲಜಿನ ಚಂದಾಗ ಕಲ್ಕೊತ ಹೋದ್ರೆ ಮುಗೀತಿ. ಇಟ್ ನೀಡ್ಸ್ ಆ್ಯನ್ ಪ್ರಾಕ್ಟೀಸ್ ಅಷ್ಟೇ. ಓಕೆ, ಪ್ರಾಕ್ಟೀಸ್ ಮಾಡ್ಬೇಕು. ಸ್ವಲ್ಪ ನಮಗೆ ಏನು ಬೇಕು ಇದ್ರ ಮ್ಯಾಗೆ ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ಕಲಿಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಬಿಲ್ಡಿಂಗ್ ಆ್ಯನ್ ವೆಬ್ ಪೇಜ್ ಯೂಸಿಂಗ್ HTML. ನಾವು HTML ಮ್ಯಾಗೆ ವೆಬ್ ಪೇಜ್ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಮೈ ಕಂಪ್ಯೂಟ್ರಿಗೆ ಬರ್ರಿ, ಆಮೇಲೆ ನಿಮ್ದು ಯಾವ್ದಾರ ಡ್ರೈವಿಗೆ ಬರ್ರಿ. ಸೊ ನಂದು ಇಲ್ಲಿ ಒಂದು ನಿಮ್ದಾದ ಒಂದು ಏನು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊರಿ. ನಂದು ಒಂದು HTML ಅಂತ ನಾನೇ ಕ್ರಿಯೇಟ್ ಮಾಡ್ಕೊಂಡೀನಿ. ಸೊ ಇಲ್ಲೊಂದು ಅಗೇನ್ ಇನ್ ದ್ಯಾಟ್ HTML ಡಿ ಡ್ರೈವ್ನೊಳಗೆ HTML ಒಳಗೆ ಅಗೇನ್ ಐ ವಿಲ್ ಕ್ರಿಯೇಟ್ ಆನ್ ಒನ್ ಮೋರ್ ಫೋಲ್ಡರ್ ಕಾಲ್ಡ್ BC. ನಂದು ಬಸವಚೇತನ ಅಂತ ಸ್ಕೂಲ್ ಮ್ಯಾಗ ಒಂದು ಸ್ಕೂಲದ್ದು ಒಂದು ಇಮ್ಯಾಜಿನೇಷನ್ ಒಳಗೆ ಮಾಡೋಣ. ಈ ಬಸವಚೇತನದವ್ರಿಗೆ ಏನು ಬೇಕಾಗೈತಿ, ಒಂದು ವೆಬ್ಸೈಟ್, ಒಂದು ಪೇಜ್ ಬೇಕಾಗೈತಿ. ಇದ್ರೊಳಗೆ ಆ ಸ್ಕೂಲದ್ದು ಒಂದು ಇಮೇಜ್, ಅವ್ರದ್ದು ಸ್ಕೂಲ್ ಹೆಸರು, ಬಟ್ ಆಮೇಲೆ ಅವ್ರ ಸ್ಕೂಲ್ ಬಗ್ಗೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಅಂದರೆ ಸೆಂಟೆನ್ಸಸ್ ಇಷ್ಟಾದ್ರೆ ಸಾಕು. ಇಷ್ಟನೇ ನೀವು ತಲೆಗೆ ಇಟ್ಕೋರಿ. ನನಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಅದರ ಮೇಲೆ ನಾವು ಏನು ಮಾಡಬೇಕು, ಕಂಪ್ಯೂಟ್ರಿಗೆ ಇನ್ಸ್ಟ್ರಕ್ಷನ್ ಕೊಡುವಂತ ಹೋದ್ರೆ ಅದು ಹಂಗೆ ನಿಮಗೆ ಏನು ಮಾಡ್ತೈತಿ, ವೆಬ್ ಪೇಜನ್ನು ಕ್ರಿಯೇಟ್ ಮಾಡ್ತೈತಿ. ಲೆಟ್ ಸ್ಟಾರ್ಟ್. ಸೊ ನಾನು ನಿಮ್ಗೆ ಹೇಳ್ದಂಗೆ ನೋಟ್ ಪ್ಯಾಡ್ ಬೇಕಂತ ಹೇಳಿದ್ನಲ್ಲ. ಸೊ ಇಲ್ಲಿ ನೀವು ಹೋಗ್ರಿ, ಟೆಕ್ಸ್ಟ್ ಡಾಕ್ಯುಮೆಂಟ್ ಹೋಗ್ರಿ. ಸೊ ನಾನು ಏನಂತೀನಿ, ಬಸವಚೇತನ BC ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲ ಸಾರಿ, ನಾ ಈ ಪೇಜ್ ಹೆಸರು ಹೋಮ್ ಪೇಜ್, ಯಾಕಂದ್ರೆ ನಂದು ಇದೇ ಫಸ್ಟ್ ಪೇಜ್ ಕ್ರಿಯೇಟ್ ಮಾಡಕತ್ತೀನಿ, ಇದೇ ಹೋಮ್ ಪೇಜ್ ಅಂತ ನಾನು ಹೇಳ್ತೀನಿ. ಸೊ ಹೋಮ್ ಪೇಜ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನೌ ಇಟ್ ಈಸ್ ಓಪನ್ಡ್ ಟೆಕ್ಸ್ಟ್ ಡಾಕ್ಯುಮೆಂಟ್. ಓಕೆ, ಸೊ ಈಗ ಇದ್ರೊಳಗೆ ನಾವು ಇನ್ಸ್ಟ್ರಕ್ಷನ್ಸ್ ಬರ್ಕೊತ ಹೋಗ್ಬೇಕು. ಇನ್ಸ್ಟ್ರಕ್ಷನ್ ಎದಕ್ಕೆ ಕೊಡ್ತೈತಿ ಇದು HTML? ಬ್ರೌಸರ್ಗೆ ಇನ್ಸ್ಟ್ರಕ್ಷನ್ ಕೊಡ್ಕೋತ ಹೋಗ್ತೈತಿ. ಸೊ ಆನ್ ದ ಬ್ರೌಸರ್ ವಿಲ್ ಕಮ್ ಟು ನೋ ದ್ಯಾಟ್ HTML ಬ್ರೌಸರ್ಗೆ ಏನು ಗೊತ್ತಾಕೈತೆ ಅಂತಂದ್ರೆ HTML ಟ್ಯಾಗ್ಸ್ಗಳು ಗೊತ್ತಾಕವ, ಹಂಗೆ ಅದನ್ನು ವೆಬ್ಸೈಟನ್ನು ಡಿಸ್ಪ್ಲೇ ಮಾಡ್ಕೊತ ಹೋಗ್ತೈತಿ. ಇಷ್ಟು ನೀವು ತಲೆಗೆ ಇಟ್ಕೊಂಡ್ರೆ ಸಾಕು. ಸೊ ಫಸ್ಟ್ಗೆ ಏನು, ಇದಕ್ಕೆ ನಾವು ಟ್ಯಾಗ್ ಅಂತೀವಿ. ಏನಂತೀವಿ ರೀ? ಟ್ಯಾಗ್. ಸೊ ಈ ಟ್ಯಾಗ್ ಹೆಂಗೆ ಬರೀದಪ್ಪ ಅಂತಂದ್ರೆ, ಸೊ ಫಸ್ಟ್ ಟ್ಯಾಗ್ ಯಾವುದಪ್ಪ ಅಂತಂದ್ರೆ ಡಾಕ್ ಟೈಪ್ ಅಂತದ. ಈ ಡಾಕ್ ಟೈಪ್ ಏನು ಮಾಡ್ತದಂದ್ರೆ ಬ್ರೌಸರಿಗೆ ಈ HTML ವರ್ಷನ್ ಹೇಳ್ತೈತಿ, ಈ ಮತ್ತು ಈ ಡಾಕ್ಯುಮೆಂಟ್ ಟೈಪ್ HTMLನಾಗ ಮಾಡಿದ್ದಂತ ಹೇಳ್ತೈತಿ. ಆಮೇಲೆ ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ನೊಳಗೆ ಈ ವೆಬ್ ಪೇಜನ್ನು ತೋರ್ಸು ಅಂತೇಳಿ ಬ್ರೌಸರ್ಗೆ ಹೇಳ್ತೈತಿ. ಆ ಟ್ಯಾಗ್, ಈ ಟ್ಯಾಗ್. ಸೊ ಇಲ್ಲಿ ಏನು ಮಾಡೋಣ, ಡಾಕ್ ಟೈಪ್ HTML. ಸೊ ನೆಕ್ಸ್ಟ್ ಏನು, ನೆಕ್ಸ್ಟ್ ಒಂದು ಮೇನ್ ರೂಟ್ ಟ್ಯಾಗ್ ಅಂತ ಬರ್ತೈತಿ. ಆ ರೂಟ್ ಟ್ಯಾಗ್ ಯಾವುದು? HTML ಇಟ್ ಸೆಲ್ಫ್ ಈಸ್ ದ ರೂಟ್ ಟ್ಯಾಗ್. ನೋಡ್ರಿ, HTML ಅನ್ನೋದು ಒಂದು ಏನು ರೂಟ್ ಟ್ಯಾಗ್ ಅದ. ಸೊ ದಿಸ್ ಈಸ್ ದ, ನಾವು ಏನಂತೀವಿ, ಇದು ಸ್ಟಾರ್ಟಿಂಗ್ ಟ್ಯಾಗ್ ಅಂತೀವಿ. ಮತ್ತು ಒಂದು ಸ್ಟಾರ್ಟಿಂಗ್ ಆದ್ರೂ ಒಂದು ಎಂಡ್ ಟ್ಯಾಗ್ ಅಂತ ಬರಬೇಕಲ್ಲ. ಸೊ ಅದಕ್ಕೆ ಹೆಂಗೆ ಮಾಡೋದು, ಸೊ ಎಂಡ್ ಟ್ಯಾಗ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂದರೆ, ಸೊ ಒಂದು / ಹಾಕ್ರಿ HTML. ಸೊ ಇದಕ್ಕೆ ಏನಾಗೈತಿ, ದಿಸ್ ಈಸ್ ದನ್ ಕ್ಲೋಸಿಂಗ್ ಟ್ಯಾಗ್, ದಿಸ್ ಈಸ್ ದನ್ ಎಂಡಿಂಗ್ ಟ್ಯಾಗ್. ನಾವು ನಿಮಗೆ ತಿಳಿಯಂಗನೆ ಹೇಳ್ಬೇಕಪ್ಪ, ಇನ್ನೊಂದು ಸ್ವಲ್ಪ ತಿಳ್ಕೊಬೇಕಪ್ಪ ಅಂತಂದ್ರೆ, ಇದು ಡೆಬ್ ಇದ್ದಂಗೆ. ಈ ಡೆಬ್ಬಿಗೆ ಮುಚ್ಚಳ ಇದೆ, ಈ ಡೆಬ್ಬಿಗೆ ಬೇಸ ಇದು ತಳ ಅಂತೀವಲ್ಲ ನಾವು, ಇದು. ಸೊ ಇದ್ರೊಳಗೆ ನೀವು ಏನು ಹಾಕ್ಬೇಕು, ಕಂಟೆಂಟ್ ಹಾಕ್ಬೇಕು. ನೀವು ಒಂದು ಡಬ್ಬ್ಯಾಗ ಏನು ಹಾಕ್ತೀರಿ, ಸಕ್ರೆ ಹಿಂಗೆ ಹಾಕ್ತಿರಲ್ಲ. ಒಂದು ದೊಡ್ಡ ಡಬ್ಬ್ಯಾಗಿ ಒಂದು ಇದನ್ನ ಮಸಾಲೆ ಡಬ್ಬಿ ಅಂತ ಇರ್ತೈತಿ ನೋಡ್ರಿ. ಒಂದು ದೊಡ್ಡ ಮಸಾಲೆ ಡಬ್ಬಿ, ಒಂದು ಮುಚ್ಚಳ, ಒಂದು ಕೆಳಗೆ ತಳ ಇರ್ತೈತಿ. ಅದ್ರೊಳಗೆ ಏನೇನು ಇರ್ತೈತಿ, ನೀವು ಉಪ್ಪು ಹಾಕಿರ್ತೀರಿ, ಸಾಸಿವೆ ಹಾಕಿರ್ತೀರಿ. ಹಂಗೆ ಇದಕ್ಕೆ ನೀವೇನು ಹಾಕಿರ್ಬೇಕು, ದಿಸ್ ಈಸ್ ದ ಒಂದು ನಮ್ಮದು ದೊಡ್ಡ ಡಬ್ಬಿ. ಇದ್ರೊಳಗೆ ನಾವೇನು ಹಾಕ್ಬೇಕು, ಕಂಟೆಂಟ್ ಹಾಕ್ಬೇಕು. ಕಂಟೆಂಟ್ ಅಂದ್ರೆ ನಿಮ್ಗೆ ಎಂಡ್ ಯೂಸರ್ಗೆ ನೀವೇನು ತೋರ್ಸಕ್ಕೆ ಹೊಂಟಿರಲ್ಲ ಆ ಕಂಟೆಂಟನ್ನು ಇದ್ರೊಳಗೆ ಹಾಕಬೇಕು. ಯಾವ ಟ್ಯಾಗ್ನಾಗ ಹಾಕಬೇಕು, HTML ಟ್ಯಾಗ್ನಾಗ ಹಾಕಬೇಕು. ಇಷ್ಟು ತಿಳ್ಕೊಂಡ್ರೆ ಸಾಕು.
ಸೊ ಇದೊಂದು ದೊಡ್ಡ ಡಬ್ಬಿ ಅಂದರೆ ಇದರೊಳಗೆ 2 ಸಣ್ಣ ಡಬ್ಬಿ ನಾವು ಕ್ರಿಯೇಟ್ ಮಾಡ್ಬೋದು. ಅಂದರೆ HTML ನೊಳಗೆ 2 ಪಾರ್ಟ್ ಅದಾವೆ. ಆ 2 ಸಣ್ಣ ಡಬ್ಬಿ ಯಾವುದು? ಒಂದನೇ ಡಬ್ಬಿ ಹೆಸರು ಹೆಡ್. ಸೊ ಆಗಲೇ ನಾ ಹೇಳಿದೆ, ಒಂದು ದೊಡ್ಡ ನಿಮ್ದು ಮನೆಯೊಳಗೆ ಮಸಾಲೆ ಡಬ್ಬಿ ಅಂತ ಇರ್ತೈತಿ, ಒಂದು ದೊಡ್ಡ ಡಬ್ಬಿ ಇರ್ತೈತಿ. ಅದ್ರೊಳಗೆ ಏನೇನು ಇರ್ತಾವ್ರಿ? ಒಂದು ಉಪ್ಪಿಗೊಂದು ಬೇರೆ ಡಬ್ಬಿ, ಒಂದು ಬೇರೆ ಸಣ್ಣದೊಂದು ಖಾನೆ ಇರ್ತೈತಿ. ಆಮೇಲೆ ಖಾರಕ್ಕೊಂದು, ಸಾಸಿವೆಗೊಂದು, ಜೀರಿಗೆಗೆ ಹಿಂಗೆ ಖಾನೆ ಇರ್ತೈತಲ್ಲ, ಅದ್ರಂಗೆ ಅದ ಒಂದು ಮಸಾಲೆ ಡಬ್ಬಿ ಯಾವ್ದು ರೀ? HTML ಅನ್ನೋದು ಒಂದು ಮಸಾಲೆ ಡಬ್ಬಿ. ಅದರೊಳಗೆ ಒಂದು ಸೆಕ್ಷನ್ ಯಾವುದು? ಒಂದು ಸಣ್ಣ ಡಬ್ಬಿ ಯಾವುದು? ಹೆಡ್. ಈ ಹೆಡ್ ಅನ್ನೋದು ಏನು ಮಾಡ್ತೈತಿಪ್ಪ ಅಂತಂದ್ರೆ ಇದನ್ನು ಮೆಟಾ ಡೇಟಾ ಇನ್ಫಾರ್ಮೇಷನ್ ಇದ್ರೊಳಗೆ ಇರ್ತೈತಿ. ಅಂದರೆ ಇದ್ರೊಳಗೆ ಏನೇ ಬರೀತಿಲ್ಲ ಡಿಸ್ಪ್ಲೇ ಆಗಂಗಿಲ್ಲ. ಸೊ ಇನ್ನು ಡಿಸ್ಪ್ಲೇ ಆಗೋದು ಎಲ್ಲಿ ಬರಿಬೇಕಪ್ಪ ಅಂತಂದ್ರೆ 2ನೇ ಸೆಕ್ಷನ್ ಅಂತ ಇರ್ತೈತಲ್ಲ, ಅದು ಬಾಡಿ ಸೆಕ್ಷನ್. ಈ ಬಾಡಿದೊಳಗೆ ಏನೇ ಮಾಡಿದ್ರು ಅದು ಬ್ರೌಸರ್ನೊಳಗೆ ತೋರಿಸ್ತೈತಿ. ಸೊ ಈ ಬಾಡಿ ಸೆಕ್ಷನ್ನ ನಿಮಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಆಗಲೇ ನಾ ಹೇಳ್ದಂಗೆ ಇದೊಂದು ಸ್ಟಾರ್ಟಿಂಗ್ ಟ್ಯಾಗ್, ಇದೊಂದು ಕ್ಲೋಸಿಂಗ್ ಟ್ಯಾಗ್. ಇದು ಏನು ರಿಲೇಟೆಡ್ ಟು ದ ಬಾಡಿ. ಈ ಬಾಡಿ ಒಳಗೆ ಏನೇ ಬರೆದ್ರು ಎಂಡ್ ಯೂಸರ್ ತೋರಿಸ್ತೈತಿ. ಇದನ್ನು ನೀವು ತಲೆಗಿಟ್ಕೋಬೇಕು. ಸೊ ನನಗೆ ಬೇಕಾಗಿದ್ದೇನು ರೀ? ಸಾಲಿ ಹೆಸರು ಬೇಕಾಗಿತ್ತೆ. ಸೊ ಅದನ್ನು H1 ಟ್ಯಾಗ್ನೊಳಗೆ ಹೆಡ್ಡಿಂಗ್ ಟ್ಯಾಗ್ ಅಂತೀವಿ ನಾವು. ಇದನ್ನು ಆಮೇಲೆ ಬ್ರೀಫಾಗಿ ಡಿಸ್ಕಷನ್ ಮಾಡೋಣ. H1 ಟ್ಯಾಗ್ನಾಗ ನಾವು ಏನು ಬರೀಬೇಕು? ನಂದು ಸ್ಕೂಲ್ ಹೆಸರು ಬರೀಲ್ಲ, ಬಸವ ಚೇತನ. ಓಕೆ, ಸೊ ಈ ಬಸವ ಚೇತನ ಸ್ಕೂಲ್ ಹೆಸರಿದೆ. ಓಕೆ, ಸೊ ಇದನ್ನು ನಾ ಏನು ಮಾಡಿಬಿಟ್ಟೆ? H1 ಕ್ಲೋಸ್. ಸೊ ದಿಸ್ ಈಸ್ ಅಗೇನ್ ಇಲ್ಲಿ HTML ಓಪನಿಂಗ್ ಟ್ಯಾಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್ ಇದ್ದಂಗೆ H1 ಟ್ಯಾಗ್ ಅಂದರೆ ಹೆಡ್ಡಿಂಗ್ 1 ಮತ್ತು ಅದರ ಕ್ಲೋಸಿಂಗ್ ರಿಲೇಟೆಡ್. ಇದು ಏನಿದೆ? ಕಂಟೆಂಟ್. ಇದನ್ನು ಇಷ್ಟು ಕೂಡಿ ನಾವು ಏನಂತೀವಿ? ಎಲಿಮೆಂಟ್ ಅಂತೀವಿ. ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಆಮೇಲೆ ನನಗೆ ಬೇಕಾಗಿದ್ದು ಯಾವ್ದು ರೀ? ಒಂದು ಇಮೇಜ್ ತೋರಿಸ್ಬೇಕಲ್ಲ. ಆ ಇಮೇಜ್ ಎಲ್ಲೈತಿ? ಯಾವ್ದಾರ ಒಂದು ಆ ಸ್ಕೂಲಿಂದ ಒಂದು ಇಮೇಜ್ ತೊಗೊಂಬಂದು ಈ ಪರ್ಟಿಕ್ಯುಲರ್ ನೀವು ಎಲ್ಲಿ ಕೋಡ್ ಬರೋಕತ್ತಿರಲ್ಲ ಆ ಕೋಡ್ನೊಳಗೆ ನೀವೇನು ಹಾಕ್ಬೇಕು? ಸೊ ಇಮೇಜನ್ನು ಹಾಕ್ರಿ. ನೋಡಿರಿ, ನಂದು D ಡ್ರೈವ್ನೊಳಗೆ HTML BCದೊಳಗೆ ನಾನು ಏನು ಹಾಕಿದೆ? ಒಂದು ಇಮೇಜನ್ನು ಹಾಕೀನಿ. ಇನ್ನು ಇದಕ್ಕೆ ಲಿಂಕ್ ಕೊಡೋದು ಹೆಂಗೆ? ಸೊ ಇದಕ್ಕೂ ಒಂದು ಟ್ಯಾಗ್ ಅದ IMG ಅಂತ ಹೇಳಿ. ಸೊ ಇದಕ್ಕೊಂದು ಅಟ್ರಿಬ್ಯೂಟ್ ಅಂತೀವಿ. ಏನಂತೀವಿ ರೀ? ಅಟ್ರಿಬ್ಯೂಟ್. ಈ ಅಟ್ರಿಬ್ಯೂಟ್ ಹೆಸರು SRC. ಇದನ್ನು ಆಮೇಲೆ ಡಿಸ್ಕಷನ್ ಮಾಡೋಣ. ಈ ಅಟ್ರಿಬ್ಯೂಟ್ನೊಳಗೆ ಏನು ಕೊಡಬೇಕಪ್ಪ ಅಂತಂದ್ರೆ, ಸೊ ಈ ಅಟ್ರಿಬ್ಯೂಟಿಗೆ ಏನು ಕೊಡಬೇಕಪ್ಪ ಅಂತಂದ್ರೆ, ನಾವು ನಮ್ಮ ಇದನ್ನು ಈ ಫೈಲ್ ನೇಮ್ ಏನೈತಲ್ಲ, ಇಮೇಜ್ ನೇಮ್, ಸೊ ಇದನ್ನು ಕೊಡ್ಬೇಕು. i2.jpg. ಹೌದ್ರೆ? ಸೊ ಇದಕ್ಕೊಂದು ಹೈಟ್ ಬಿಡ್ತೀವಿ. ಇಲ್ಲಕ್ಕಂದ್ರೆ ಪೇಜ್ ತುಂಬ ಬಂದುಬಿಡ್ತೈತಿ. ಇದಕ್ಕೊಂದು ಹೈಟ್ ಬಿಡುತ್ತೆ ಸೆಟ್ ಮಾಡೋಣ. ವಿಡ್ತ್ ಈಸ್ ಈಕ್ವಲ್ ಟು 100% ಅಂತ ಮಾಡಿಬಿಡ್ರಿ. 100%. ಓಕೆ, ಸೊ ಆಮೇಲೆ ಇದಕ್ಕೊಂದು ಹೈಟ್ ಸೆಟ್ ಮಾಡಿರಿ. HT. ಓಕೆ, ಹೈಟ್ ಸೆಟ್ ಮಾಡೋಣ. ಹೈಟ್ ಏನು ಮಾಡೋಣ ರೀ? ಒಂದು 250 ಪಿಕ್ಸೆಲ್ನೊಳಗೆ ಮಾಡ್ಬೇಕು. ಸೊ ಪಿಕ್ಸೆಲ್ ಅಂತ ಮಾಡೋಣ. ಸೊ ದಿಸ್ ಈಸ್ ದ ಎಂಡ್. ಇದು ಕ್ಲೋಸಿಂಗ್ ಟ್ಯಾಗ್, ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅಂತೀವಿ. ನೀವು ಹೆಂಗೆ ಇದು ಬರೆದಿದ್ರಲ್ಲ, ಇದ್ರಾಗ ಹಂಗಲ್ಲ. ಈ ಒಂದು 4-5 ಇಂಥ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅದಾವ. ಅದರೊಳಗೆ ಇಮೇಜ್ 1. ಓಕೆ, ನೆಕ್ಸ್ಟ್ ಏನು ಬರೀಬೇಕ್ರಿ? ಅಬೌಟ್ ಸ್ಕೂಲ್ ಬರೀನಿ, ಪ್ಯಾರಾಗ್ರಾಫ್. ಸೊ ದಿಸ್ ಈಸ್ ಇವೆಂಟ್ ಬೇಸ್ಡ್ ಸ್ಕೂಲ್. ಇವೆಂಟ್ ಬೇಸ್ಡ್ ಸ್ಕೂಲ್, SCHOOL ಸ್ಕೂಲ್. ಓಕೆ, ಸೊ ಇದು ಏನಾದರೆ ಪ್ಯಾರಾಗ್ರಾಫ್ ಈಸ್ ಕ್ಲೋಸ್. ಸೊ ಈಗ ನೋಡೋಣ. ಸೊ ಇದನ್ನು ಫಸ್ಟ್ ಇದನ್ನು ಏನೇ ಬರೆದ್ರು ಆಮೇಲೆ ಇದನ್ನು ಸೇವ್ ಆ್ಯಸ್ ಅಂತ ಮಾಡಿರಿ. ಫಸ್ಟ್ ಒನ್ ಟೈಮ್ ಸೇವ್ ಆ್ಯಸ್. ಸೊ ಆಲ್ ಫೈಲ್ಸ್ HTML home.html. HTML is the extension of the saving the HTML files. ಓಕೆ, ಸೇವ್ ಮಾಡಿರಿ. ಇಮಿಡಿಯೇಟ್ಲಿ ನಿಮ್ಮ ಕ್ರೋಮ್ ಪಿಕ್ಚರ್ ಬರ್ತೈತಿ. ಇಲ್ಲಿ ಹೋಮ್ ಅಂತ ಬರ್ತೈತಿ. ಜಸ್ಟ್ ಕ್ಲಿಕ್ ಆನ್ ದಿಸ್. ನೋಡಿರಿ, ಬಸವ ಚೇತನ್ ಅಂತ ಟೈಟಲ್, ಅದರದ್ದು ಇಮೇಜ್. ದಿಸ್ ಇಸ್ ದ ಇವೆಂಟ್ ಬೇಸ್ಡ್ ಸ್ಕೂಲ್. ದ್ಯಾಟ್ಸ್ ಗ್ರೇಟ್. ಸೊ ವಿ ಆರ್ ಡಿಸ್ಪ್ಲೇಡ್ ದ ಒನ್ ಹೋಮ್ ಪೇಜ್. ಸೊ ಇಲ್ಲಿ home.html ಬರಾಕತ್ತೈತಿ. ನನಗೆ ಹೆಂಗೆ ಬರಬೇಕಪ್ಪ ಅಂತಂದ್ರೆ, ಇಲ್ಲಿ ಗೂಗಲ್ಗೆ ಹೋದ್ರಪ್ಪ ಅಂತಂದರೆ ಇಲ್ಲಿ ಗೂಗಲ್ ಅಂತ ಬರ್ತೈತಲ್ಲ, ಇದು ಹೆಂಗೆ ಬರ್ತೈತಿ ಅಂತ ತಿಳ್ಕೊಳ್ಳೋಣ. ಸೊ ನಮಗೆ ಇಲ್ಲಿ ಏನು ಬರ್ಬೇಕಾಗಿತ್ತು? ಇದು ಇನ್ಸ್ಟೆಡ್ ಆಫ್ home.html ಬದಲಿ BC ಅಂತ ಬರಬೇಕಲ್ಲ. ಇಲ್ಲಿ ಹೆಡ್ ಸೆಕ್ಷನ್ ಒಳಗೆ ಒಂದು ಟೈಟಲ್ ಅಂತ ಹಾಕಿಬಿಡ್ರಿ. ಸೊ ಟೈಟಲ್. ಓಕೆ, ಸೊ BC. ಓಕೆ, ಸೊ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಇದಲ್ಲ, ಇದು ಟ್ಯಾಗ್ ಅಲ್ಲ. ಸೊ ಗೋ ಫಾರ್ ಎ ಟೈಟಲ್ ಕ್ಲೋಸಿಂಗ್ ಟ್ಯಾಗ್. ಸೊ ಇದೇನು ಮಾಡೋಣ? ಜಸ್ಟ್ ಐ ಕ್ಯಾನ್ ಸೇವ್ ದಿಸ್. ಸೇವ್ ಮಾಡೋಣ. ಇಲ್ಲಕ್ಕಂಗೆ ಕಂಟ್ರೋಲ್ S ಹೊಡೆದ್ಬಿಟ್ರಿ, ಫಾಸ್ಟ್ ಆಗ್ಬಿಡ್ತೈತಿ. ಸೊ ಲೆಟ್ಸ್ ಏನು ಮಾಡೋಣ? ಸಿ ದಿಸ್. ಇಲ್ಲಿ BC ಬಂತು. ಇಲ್ಲಿ ಹೆಂಗೆ ಗೂಗಲ್ ಐತಲ್ಲ ಅದನ್ನು ಕಲ್ತ್ರಿ. ಸೊ ನಾವೀಗ ಫಸ್ಟ್ ವೆಬ್ಸೈಟನ್ನು ಕೋಡ್ ಬರೆದ್ವಿ, ಆಮೇಲೆ ಡಿಸ್ಪ್ಲೇ ಮಾಡೀವಿ. ಸೊ ಇದರ ಬಗ್ಗೆ ಏನಾರ ನಿಮಗೆ
ಕ್ವಶನ್ಸ್ ಇದ್ದು ಅಂದ್ರೆ ನೀವು ಕಮೆಂಟ್ನೊಳಗೆ ತಿಳಿಸ್ರಿ, ವಿಡಿಯೋ ಲೈಕ್ ಮಾಡಿರಿ, ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದ್ರ ಮೇಲೆ ನಾವು HTML CSS ಇದ್ರ ಮೇಲೆ ಮತ್ತೊಂದಿಷ್ಟು ನಾನು ಏನು ಮಾಡ್ತೀನಿ, ವಿಡಿಯೋಗಳನ್ನ ನಿಮ್ಗೆ ತಲುಪಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಪ್ರಾಕ್ಟೀಸಿಂಗ್ ದ ಥಿಂಗ್ಸ್. ನೀವು ಪ್ರಾಕ್ಟೀಸ್ ಮಾಡ್ಕೊತಿದ್ರೆ ನಿಮಗೆಲ್ಲ ಈಸಿ ಆಕೋತ ಹೋಗ್ತೈತಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ನಮಸ್ಕಾರ.